ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಪ್ಪನ ಮಾತು ಮೀರಿ ರಾಧನ ಮನೆಗೆ ಕರ್ಕೊಂಡು ಹೋಗ್ಬೋದಾಗಿತ್ತು. ನನ್ನ ಯಾರು ತಡೆಯಕ್ಕಾಗ್ತಿರ್ಲಿಲ್ಲ. ಮದುವೆ ಆಗಿದ ತಕ್ಷಣ ಕುಟುಂಬದ ಮಧ್ಯ ಈ ರೀತಿ ಮನಸ್ತಾಪ ತಂದ್ಬಿಟ್ಲು ಅಂತ ಮಾತಾಡಬಾರ್ದು ಅಂತ ನಾನು ಈ ಥರ ನಿರ್ಧಾರ ತಗೊಂಡೆ. ಅದು ಒಂದೇ ಕಾರಣಕ್ಕೋಸ್ಕರ ನಾನು ರಾಧನ ಅಲ್ಲಿ ಬಿಟ್ಟು ಬಂದಿದ್ದು. ನಾನು ಎಷ್ಟೇ ದೂರ ಇದ್ರೂ ನನ್ನ ನೆನಪೆಲ್ಲ ರಾಧನ ಹತ್ರನೇ ಇರುತ್ತೆ. ಅದೇ ಥರ ಅವಳ ನೆನಪೆಲ್ಲ ನನ್ನ ಹತ್ರನೇ ಇರುತ್ತೆ. ನಾವಿಬ್ರು ಸಂತೋಷವಾಗೇ ಇದ್ದೀವಿ. ಮೈನಾ, ನೀನೆಲ್ಲ ಯೋಚನೆ ಮಾಡಬೇಡ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನೀನು ಅನ್ಕೊಂಡಿರೋ ಕೆಲಸ ಎಲ್ಲ ಸರಿಯಾಗತ್ತೆ. ಮೈನಾ, ಬಾವಾ, ಅಕ್ಕ ಬಂದ್ಲು. ಅಕ್ಕಂಗೆ ಫೋನ್ ಕೊಡ್ತೀನಿ, ಮಾತಾಡಿ. ತಗೊಳ್ಳೆ ಬಾವಾ. ಅಲೋ ರೀ, ಅದು ಮೈನನ್ನ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು. ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಕ್ಕ, ನೀನ್ ಮಾತಾಡಿ, ಪರವಾಗಿಲ್ಲ. ನಾನು ಆಮೇಲೆ ಮಾಡ್ತೇನ್ರಿ ನಿಮ್ಗೆ. ಅಕ್ಕ, ನಾನು ಊಟ ಮಾಡ್ತೀನಿ, ನೀನ್ ಬಾವನ್ ಜೊತೆ ಮಾತಾಡು. ನಾನು ಆಮೇಲೆ ನನ್ನ ಫೋನಲ್ಲಿ ಮಾಡ್ತೀನಿ. ನೀನು ಊಟ ಮಾಡು, ಬಾ ತಗೋ, ಹೋಗು. ಹಲೋ, ಹೇಳ್ರಿ. ಹಾ ರಾಧಾ, ಚೆನ್ನಾಗಿದ್ಯಾ? ಹೇಗ್ ಚೆನ್ನಾಗಿರಕ್ಕಾಗುತ್ತೆ? ಊರವರೆಲ್ಲ ಸೇರ್ಕೊಂಡು ನಮಗ್ ಬಹಿಷ್ಕಾರ ಹಾಕಿ ಅಲ್ಲಿ ಅಪ್ಪಯ್ಯ ಮತ್ತೆ ಅವ್ವ ಒಂಟಿ ಆಗವ್ರೆ. ಇಲ್ಲಿ ನೋಡಿದ್ರೆ ನನ್ ತಂಗಿ ದಾರಿನೇ ಇಲ್ದೇ ಇರೋ ಕಾಡಲ್ಲಿ ಕಣ್ಣಗ್ ಬಟ್ಟೆ ಕಟ್ಕೊಂಡು ಓಡಾಡ್ತಾವಳೆ. ಏನ್ ಗೊತ್ತಾರೆ, ನಮ್ ಹತ್ರ ನಂಬಿಕೆ ಬಿಟ್ರೆ ಬೇರೆ ಏನೂ ಇಲ್ಲ. ರಾಧಾ, ನಾನು ಅದೇ ನಂಬಿಕೆಯಿಂದನೇ ಇರೋದು. ನಮ್ಮ ಮದುವೆ ನಡೆದ 2 ದಿನನೂ ಎಷ್ಟು ಸಂತೋಷವಾಗಿದ್ದೆ ಗೊತ್ತಾ? ಅದೇ ಥರ ನನ್ನ ಇಡೀ ಜೀವನ ನಿನ್ನ ಜೊತೆ ಸಂತೋಷವಾಗಿ ಕಳಿಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ಆ ಕೃಷ್ಣ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಹಾಗಂತ ನಾನು ಕುಸ್ತೋಗಿಲ್ಲ. ನನ್ನ ಪ್ರಕಾರ ಇದೊಂದು ತಪಸ್ಸು. ಮೈನಾ ಜೀವನ ಸರಿ ಹೋಗ್ಬೇಕು ಅಂತಂದ್ರೆ ನಾವಿಬ್ರು ಸೇರ್ಕೊಂಡು ಮಾಡ್ಬೇಕಾಗಿರೋ ತಪಸ್ಸು. ಅದಕ್ಕೆ ಈ ರೀತಿ ನಾವು ದೂರ ದೂರ ಇದ್ದು ವ್ರತ ಮಾಡೋಣ. ನಿಜ ಹೇಳ್ತಿದ್ದೀನಿ ರಾಧಾ, ನಿನ್ನ ನೆನೆಸ್ಕೊಂಡ್ರೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಮದುವೆ ಆಗಿದ್ರು ಕೂಡ ತನ್ನ ತಂಗಿ ಜೀವನಕ್ಕೋಸ್ಕರ ತನ್ನ ಸಂತೋಷನ ತ್ಯಾಗ ಮಾಡಿದ್ಯಲ್ಲ. ನಿಜವಾಗ್ಲೂ ನೀನಂತ ಒಳ್ಳೆ ಮನಸ್ಸಿರೋ ಹುಡುಗಿನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನನ್ನ ತಂಗಿನು ನಮ್ಮಪ್ಪಯ್ಯ ಅವ್ವ ಇಲ್ದೆ ಹೋಗಿದ್ದಿದ್ರೆ ನನಗಿಂತ ಒಂದ್ ಜೀವನ ಸಿಕ್ತಿತ್ತ ಹೇಳಿ? ಅವರಿಂದಾನೇ ಅಲ್ವಾ ನಿಮ್ಮಂತ ಒಳ್ಳೆಯವ್ರು ನನಗ್ ಸಿಕ್ಕಿರೋದು. ರಾಧಾ, ನೀನು ಏನು ಯೋಚನೆ ಮಾಡಬೇಡ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಹೇಗಾದ್ರೂ ಮಾಡಿ ನನ್ನ ಅಪ್ಪ ಅಮ್ಮನ ಮನಸ್ಸನ್ನ ಬದಲಾಯಿಸಿ ನಿನ್ನ ಬೇಗ ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲ ರೀ, ಇಲ್ಲ. ಅಲ್ಲಿ ಹೇಗ್ ನಮ್ಮಪ್ಪ ಅವ್ವ ಒಂಟಿಯಾಗಿ ಯಾರ ಸಂಬಂಧನೂ ಇಲ್ದೆ ಬದುಕ್ತಿದಾರೋ ಅದೇ ತರನೇ ನಾನು ಇರ್ಬೇಕು. ಯಾವತ್ ನನ್ನ ತಂಗಿ ಜೀವನಕ್ಕೊಂದು ಪರಿಹಾರ ಸಿಕ್ಕಿ ನಮ್ ಕುಟುಂಬದ ಮೇಲೆ ಅಂಟ್ಕೊಂಡಿರೋ ಕಳಂಕ ಹೋಗುತ್ತೋ ಅವತ್ತಿನ ದಿನಾನೇ ನಾನ್ ನಿಮ್ ಮನೆಗ್ ಬಂದು ಸೇರ್ಕೋತೀನಿ. ಅಲ್ಲಿವರೆಗೂ ನನ್ನ ಕರ್ಕೊಂಡು ಹೋಗೋ ಯೋಚನೆ ಮಾಡ್ಬೇಡಿ. ಇದನ್ನ ನಾನ್ ಕೋಪದಿಂದನೋ ಅಥವಾ ಯಾವುದೋ ದ್ವೇಷದಿಂದನೋ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ನಾನ್ ನಿಮ್ ಜೊತೆ ಪ್ರೀತಿಯಿಂದ ಹಕ್ಕಿಂದ ಸಂಸಾರ ಮಾಡ್ಬೇಕಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ಇದೆಲ್ಲ ನಡಿಬೇಕು ಅಂದ್ರೆ ಮೊದಲು ನನ್ನ ತಂಗಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಆದಷ್ಟು ಬೇಗ ನನ್ನ ತಂಗಿ ಮೈನಾ ಅದನ್ನ ನಿರೂಪಿಸ್ತಾಳೆ. ಆ
ನಂಬಿಕೆ ನನಗಿದೆ. ಅಲ್ಲಿವರೆಗೂ ನೀವು ನನಗೋಸ್ಕರ ಇದನ್ನೆಲ್ಲ ಸಹಿಸ್ಕೊಂಡಿರ್ಬೇಕಷ್ಟೆ. ಆದಷ್ಟು ಬೇಗ ನಿನ್ನ ಆಸೆಗಳೆಲ್ಲ ನೆರವೇರುತ್ತೆ. ನಿನ್ಗೋಸ್ಕರ ಎಷ್ಟು ವರ್ಷ ಬೇಕಿದ್ರು ನಾನು ಕಾಯ್ತೀನಿ ರಾಧಾ.